ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಲವಾರು ಜನ ನನಗೆ ವಾಟ್ಸಪ್ನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿದರು, ಸರ್ ನಾವು RRB NTPC ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ, ನಾವು SC/ST ಅಭ್ಯರ್ಥಿಗಳಿದ್ದೀವಿ, ನಮಗೆ ಏನು ಟ್ರೈನ್ನಲ್ಲಿ ಫ್ರೀ ಟ್ರಾವೆಲ್ ಪಾಸ್ ಯಾವ ಥರ ತೆಗೆದುಕೊಳ್ಳೋದು, ಫ್ರೀ ಇರುತ್ತಾ ನಮಗೆ ಟಿಕೆಟು, ಹಾಗೆ ಅದನ್ನು ಯಾವ ಥರ ತೆಗೆದುಕೊಳ್ಳೋದು ಎಂಬುದನ್ನು ಸ್ವಲ್ಪ ತಿಳಿಸಿ ಅಂತ ನನಗೆ ಮೆಸೇಜ್ ಮತ್ತು ಕಮೆಂಟ್ ಮಾಡಿದರು. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ RRB NTPC ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ನೀವೇನಾದರೂ SC/ST ಕ್ಯಾಂಡಿಡೇಟ್ ಆಗಿದ್ದರೆ ಫ್ರೀ ಟ್ರಾವೆಲ್ ಪಾಸ್ನ ಯಾವ ಥರ ತೆಗೆದುಕೊಳ್ಳೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನೀವು SC/ST ಕ್ಯಾಂಡಿಡೇಟ್ ಆಗಿರಬೇಕು, ಅವರಿಗೆ ಮಾತ್ರ ಫ್ರೀ ಟ್ರಾವೆಲ್ ಪಾಸ್ ಸಿಗುತ್ತೆ, ಅಂದರೆ ಫ್ರೀ ಟಿಕೆಟ್ಸ್ಗಳು ನಿಮಗೆ ಸಿಗ್ತವೆ. ಹೌದಾ, ಅದನ್ನು ಯಾವ ಥರ ಪಡ್ಕೊಳ್ಳೋದು? ಫಸ್ಟ್ಗೆ ನೀವು RRB NTPC ಅರ್ಜಿಯನ್ನು ಸಲ್ಲಿಸಿರ್ತೀರಿ ನೋಡಿ. ಇವಾಗ ನಿಮಗೆ ಆಗಸ್ಟ್ 7ರಿಂದ ಪರೀಕ್ಷೆಗಳು ಸ್ಟಾರ್ಟ್ ಆಗ್ತವೆ. ಹೌದಾ, ಆಗಸ್ಟ್ 7 ಅಂದರೆ ಇವತ್ತು ಎಷ್ಟು 31ನೇ ತಾರೀಕು, ಆಗಸ್ಟ್ 8ನೇ ತಾರೀಕಿನವರೆಗೂ ಆಲ್ರೆಡಿ ಎಕ್ಸಾಮ್ ಸೆಂಟರ್ ಯಾವುದು, ಎಕ್ಸಾಮ್ ಡೇಟ್ ಯಾವುದು ಎಂಬುದು ನಿಮಗೆ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಬಂದಿರುತ್ತೆ. ಹೌದಾ, ಅದನ್ನು ಮೊದಲು ಚೆಕ್ ಮಾಡ್ಕೋಬೇಕು. ನಿಮ್ಮದೇನಾದರೂ ಆಗಸ್ಟ್ 8ನೇ ತಾರೀಕಿನ ಒಳಗಡೆ ಇದ್ದರೆ, ಅಥವಾ ನಿಮ್ಮದು ಯಾವಾಗಾದರೂ ಇರಲಿ, ನಿಮ್ಮ ಪರೀಕ್ಷಾ ದಿನಾಂಕ 10 ದಿನ ಇದ್ದಾಗ ನಿಮ್ಮದು ಸಿಟಿ ಇಂಟಿಮೇಷನ್ ಸ್ಲಿಪ್ಪು ಬರುತ್ತೆ. ಹೌದಾ, ಮೊದಲು ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಯಾವ ಥರ ಸಿಟಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸಿದ್ದೀನಿ ವಿಡಿಯೋ. ಅದೇ ವೆಬ್ಸೈಟ್ನಲ್ಲಿ ಹೋಗಿ ನಮ್ಮದು ಸಿಟಿ ಯಾವ ಸಿಟಿ ಮತ್ತು ಯಾವ ಡೇಟಿಗೆ ಎಂಬುದು ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಬರುತ್ತೆ, ಅದನ್ನೇ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಅದೊಂದು ಫಾರ್ಮು, ಅದ್ರ ಜೊತೆಗೆ ನಿಮ್ಮದು ID ಪ್ರೂಫ್, ಆಧಾರ್ ಕಾರ್ಡ್ ಆದರೂ ಯಾವುದಾದ್ರೂ ಅಂತ ತೆಗೆದುಕೊಂಡು ಹೋಗಿ, ಅದ್ರ ಜೊತೆಗೆ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಇವುಗಳನ್ನು ನೀವು ತಗೊಂಡು ನಿಯರ್ ಬೈ ರೈಲ್ವೆ ಸ್ಟೇಷನ್, ಅಂದರೆ ನೀವು ಅಪ್ಲಿಕೇಶನ್ನಲ್ಲಿ ಯಾವ ರೈಲ್ವೆ ಸ್ಟೇಷನ್ ಹಾಕಿರ್ತೀರ ನೋಡಿ, ಅಥವಾ ನಿಮಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಯಾವುದಿರುತ್ತೆ ನೋಡಿ, ಅಲ್ಲಿ ಹೋಗಿ ಇದನ್ನೆಲ್ಲ ತೋರಿಸ್ಬೇಕೇನು. ಸಿಟಿ ಸ್ಲಿಪ್ ಇರುತ್ತೆ ನೋಡಿ, ಅದೊಂದು, ನಿಮ್ಮದು ಕಾಸ್ಟ್ ಇನ್ಕಮ್ ಒಂದು, ಮತ್ತು ನಿಮ್ಮದೊಂದು ID ಪ್ರೂಫು, ಅದನ್ನು ತೋರಿಸಿದರೆ ಅವರು ನಿಮಗೆ ಸೀಟ್ ಇದಾವ ಇಲ್ವಾ, ನಿಮ್ಮದು ಒಂದು ವೇಳೆ ಎಕ್ಸಾಂಪಲ್ಲು ಹುಬ್ಬಳ್ಳಿ ಆಗಿದ್ದರೆ ಅಲ್ಲಿಂದ ನೀವು ಬೆಂಗಳೂರಿಗೆ ಎಕ್ಸಾಮ್ಗೆ ಹೋಗ್ತಿರ್ತೀರ, ಹುಬ್ಬಳ್ಳಿಯಿಂದ ನೀವು ಬೆಂಗಳೂರಿಗೆ ಹೋಗಬೇಕು ಅಂದರೆ ಹುಬ್ಬಳ್ಳಿಯಲ್ಲಿ ಹೋಗಿ ಕೇಳಬೇಕು ನಮಗೆ ಸೀಟ್ ಇದಾವ ಅಂತ. ಅವರು ಸೀಟ್ ಇದ್ದರೂ ಮಾಡ್ತಾರೆ, ಸೀಟ್ ಇರಲಿಲ್ಲ ಅಂದರೂ ವೇಟಿಂಗ್ ಲಿಸ್ಟ್ ಅಂತ ಆದರೂ ನಿಮಗೆ ಟಿಕೆಟ್ನ ರಿಸರ್ವೇಷನ್ ಮಾಡಿಕೊಡ್ತಾರೆ. ಆದರೆ ನೀವು ಹೋಗುವಾಗ ನಿಮ್ಮದು ಆಧಾರ್ ಕಾರ್ಡ್ ಆದರೂ ತೊಗೊಂಡು ಹೋಗಿ, ಮತ್ತು ಅದರ ಜೊತೆಗೆ ಸಿಟಿ ಸ್ಲಿಪ್ಪು, ಹಾಗೆ ನಿಮ್ಮದು ಇನ್ಕಮ್ ಕಾಸ್ಟ್, ಈ 3 ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ನಿಮ್ಮ ಹತ್ತಿರದ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮ ಟಿಕೆಟ್ನ ನೀವು ಬುಕ್ ಮಾಡ್ಕೋಬೋದು. ಹೌದಾ, ಒಂದು ವೇಳೆ ಆ ಟಿಕೆಟ್ ಏನು ಬುಕ್ ಮಾಡಿರ್ತಾರೆ ನೋಡಿ, ಅದು ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದು ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಜನರಲ್ ಟಿಕೆಟ್ನು ನಿಮಗೆ ಫ್ರೀಯಾಗಿ ಅವರು ಕೊಡ್ತಾರೆ. ಹೌದಾ, ಈ ಥರ ಇರುತ್ತೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.